ಮನೆಯಲ್ಲಿ ನಾನು, ನನ್ನ ಪತಿ ರಾಜೀವ್ ಮತ್ತು ನನ್ನ ಮಗ ಆಶಿಕ್ ಮಾತ್ರ ಇರುವುದು. ರಾಜೀವ್ ಅವರಿಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ. ಬೆಳಿಗ್ಗೆ ಹೋದರೆ ಬರುವುದು ರಾತ್ರಿ ತುಂಬಾ ತಡವಾಗಿ. ಇನ್ನು ನನ್ನ ಮಗ ಆಶಿಕ್ 4ನೇ ತರಗತಿ ಓದುತ್ತಿದ್ದಾನೆ. ಅವನ ಶಾಲಾ ಮತ್ತು ಟ್ಯೂಷನ್ ಮುಗಿಸಿ ಬರುವುದು ಸಂಜೆ 6 ಗಂಟೆಯಾಗುತ್ತದೆ. ಇನ್ನು ನಾನು ಮನೆ ಕೆಲಸ ನಿರ್ವಹಿಸುವ ಗೃಹಿಣಿ. ಮನೆ ಕೆಲಸ ಮಾಡಿ ಬಿಡುವಿನ ಸಮಯದಲ್ಲಿ ಟಿವಿ ನೋಡುವುದು ಅಥವಾ ಮಲಗುವುದು ನನ್ನ ಅಭ್ಯಾಸ. ಅಕ್ಕಪಕ್ಕದ ಯಾರ ಹತ್ತಿರವೂ ಹೆಚ್ಚು ಬೆರೆಯುತ್ತಾ ಇರಲಿಲ್ಲ. ಹೀಗೆ ನನ್ನ ಜೀವನ ರುಚಿ ಇಲ್ಲದ ಅಡುಗೆಯಂತಿತ್ತು. ನನಗೂ ಒಮ್ಮೊಮ್ಮೆ ತುಂಬಾ ಬೇಸರ ಅನಿಸುತ್ತಿತ್ತು. ಅದಕ್ಕೆ ಇದೇ ನಮ್ಮ ಹಣೆಬರಹ, ಇಷ್ಟೇ ಎಂದು ಸುಮ್ಮನಾಗುತ್ತಿದ್ದೆ. ಹೀಗಿರುವಾಗ ನಮ್ಮ ಮನೆ ಮೇಲಿನ ಒಂದು ಮನೆ ಖಾಲಿಯಾಗಿತ್ತು. ಆ ಮನೆಗೆ ಹೊಸದಾಗಿ ಸವಿತಾ ಬಂದಳು. ಮನೆ ಪ್ರವೇಶ ಪೂಜೆಗೆ ಆಕೆ ಕುಂಕುಮಕ್ಕೆಂದು ಕರೆದಿದ್ದಳು. ನಾನು ಕೂಡ ಹೋಗಿ ಬಂದಿದ್ದೆ. ಅದೇ ನಮ್ಮಿಬ್ಬರ ಮೊದಲ ಭೇಟಿಯಾಗಿತ್ತು. ಅದಾದ ನಂತರ ಹೋಗಿ ಬರುತ್ತಾ ಸ್ವಲ್ಪ ಕ್ಲೋಸ್ ಆಗಿ ಸವಿತಾ ಮತ್ತು ಅವರ ಗಂಡ ತರುಣ್ ಇಬ್ಬರೂ ಕೆಲಸಕ್ಕೆ ಹೋಗುತ್ತಿದ್ದರು. ನಮ್ಮ ಮಾತುಕತೆ ಎಲ್ಲ ಸಂಜೆ ಹೊತ್ತು ಮಾತ್ರವೇ ಇರುತ್ತಿತ್ತು. ಕೆಲವೊಮ್ಮೆ ಗಂಡ ಹೆಂಡತಿ ಇಬ್ಬರೂ ಒಟ್ಟಿಗೆ ಬರುತ್ತಿದ್ದರು. ಹಾಗಾಗಿ ನಾನು ಸವಿತಾರವರನ್ನು ಮಾತಾಡಿಸುವುದಕ್ಕೆ ಹೋದಾಗ ಅವರ ಗಂಡ ತರುಣ್ ಅವರನ್ನೂ ಕೂಡ ಮಾತಾಡಿಸುತ್ತಾ ಇದ್ದೆ. ಹೀಗೆ ನಮ್ಮ ಪರಿಚಯ ಶುರುವಾಯಿತು. ಕೆಲವೊಮ್ಮೆ ನಾನು ಅವರ ಮನೆಗೆ ಹೋದಾಗ ಅವರು ಅನ್ಯೋನ್ಯವಾಗಿ ಪ್ರೀತಿಯಿಂದ ಮಾತಾಡುತ್ತಾ ಇರುವುದು, ಪರಸ್ಪರ ಸಣ್ಣ ಸಣ್ಣ ಸ್ಪರ್ಶಗಳನ್ನು ನೀಡುವುದು ನೋಡಿ ನನಗೆ ಮನಸ್ಸಿನಲ್ಲಿ ಒಂದು ರೀತಿಯ ಆಸೆ ಚಿಗುರಿತು. ಅವರ ನಡುವಿನ ಪ್ರೀತಿ ನನಗೆ ಹೊಸ ಆಲೋಚನೆಯನ್ನು ನೀಡಿತು. ಅಂತಹ ಒಂದು ಬಾಂಧವ್ಯ ನಮ್ಮಲ್ಲೇ ಇರಬೇಕಿತ್ತು ಅಂತ ಅನಿಸುತ್ತಿತ್ತು. ನನ್ನ ಜೀವನದಲ್ಲಿ ಏನೋ ಒಂದು ಕೊರತೆ ಇರುವುದನ್ನು ನಾನು ಅರಿತುಕೊಂಡೆ. ಬೆಳಿಗ್ಗೆ ಎದ್ದಾಗ ರಾತ್ರಿ ನನ್ನ ಆಲೋಚನೆಗಳು ನೆನಪಾಗಿ ಸ್ವಲ್ಪ ಮುಜುಗರವಾಯಿತು. ಹಾಗೆಯೇ ನಾಚಿಕೆನೂ ಆಯಿತು. ಮತ್ತೆ ಮನೆ ಕೆಲಸ ಮಾಡೋಕೆ ಹೋದೆ. ನನ್ನ ಗಂಡ ಮತ್ತು ಮಗನನ್ನು ಕಳುಹಿಸಿದ ಮೇಲೆ ಕೆಲಸ ಮುಗಿಸಿ ಬಂದು ಹಾಗೆ ಹಾಸಿಗೆ ಮೇಲೆ ಬಿದ್ದುಕೊಂಡೆ. ಏನಾದರೂ ಹೊಸದನ್ನು ಕಲಿಯುವ, ಹೊಸ ಅಭ್ಯಾಸಗಳನ್ನು ಬಳಸಿಕೊಳ್ಳುವ ಆಸೆ ಶುರುವಾಗಿತ್ತು. ಸುಮ್ಮನೆ ಕೂತು ಟಿವಿ ನೋಡುವುದರ ಬದಲು ಸಕ್ರಿಯವಾಗಿ ಏನಾದರೂ ಮಾಡಬೇಕು ಅಂತ ಅನಿಸಿತು. ತರುಣ್ ಒಬ್ಬ ಸೃಜನಶೀಲ ವ್ಯಕ್ತಿ ಅಂತ ಸವಿತಾ ಹೇಳಿದ್ದಳು. ಅವರೊಂದಿಗೆ ಮಾತಾಡುವುದು, ಅವರ ಆಲೋಚನೆಗಳನ್ನು ಕೇಳುವುದು ಒಳ್ಳೆಯದು ಅಂತ ಅನಿಸಿತು. ತರುಣ್ ಜೊತೆ ಏಕಾಂತ. ಒಂದು ದಿನ ಬೆಳಿಗ್ಗೆ ಮನೆ ಕೆಲಸ ಮುಗಿಸಿ ಪಾತ್ರೆಗಳು ಮತ್ತು ಬಟ್ಟೆಗಳನ್ನು ತೊಳೆದು ಒಣಹಾಕೋಕೆ ಮೇಲೆ ಹೋದೆ. ಹಾಗೆ ಯಾಕೋ ಸವಿತಾ ಮನೆ ಕಡೆ ನೋಡಿದರೆ ಮನೆ ಬಾಗಿಲು ತೆರೆದೇ ಇತ್ತು. ನಾನು ಹತ್ತಿರ ಹೋಗಿ ಸವಿತಾ ಅಂತ ಕೂಗಿದೆ. ಆಗ ತರುಣ್ ಆಚೆ ಬಂದರು. ನಾನು ಸವಿತಾ ಇದ್ದಾಳೇನೋ ಅನ್ಕೊಂಡೆ ಅಂದೆ. ಅವರು ಅವಳಿಗೆ ಇವತ್ತು ಕೆಲಸಕ್ಕೆ ರಜೆ, ಲೇಟ್ ಆಯ್ತು ಅಂತ ಹೋಗಿರಲಿಲ್ಲ ಎಂದರು. ನಾನು ಅಷ್ಟೇನಾ, ಸವಿತಾ ಇದ್ದಾಳೆ ಎಂದೆ. ಅವರು ಅವಳು ಊರಿಗೆ ಹೋಗಿದ್ದಾಳೆ ಅಂದರು. ನಾನು ಹೌದಾ, ಯಾವಾಗ ಹೋದಳು? ಹೇಳಲೇ ಇಲ್ಲ ಅಂದೆ. ತರುಣ್ ಅದು ರಾತ್ರಿ ಊರಿಂದ ಫೋನ್ ಮಾಡಿದ್ರು. ಅವರ ಅಮ್ಮನಿಗೆ ಹುಷಾರಿಲ್ಲ ಅಂತ. ಅದಕ್ಕೆ ಬೆಳಗ್ಗೆನೇ ನಾನು ಹೋಗಿ ಬಸ್ಸಿಗೆ ಬಿಟ್ಟು ಬಂದೆ ಅಂದರು. ನಾನು ಹೌದಾ, ಮತ್ತೆ ಯಾವಾಗ ಬರ್ತಾಳೆ ಅಂದೆ. ಆಗ ತರುಣ್ ಗೊತ್ತಿಲ್ಲ, ಊರಿಗೆ ಹೋದ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ಅಂದರು. ನಾನು ಸರಿ, ನೀವು ತಿಂಡಿ ಏನು ತಿಂದ್ರಿ ಅಂದೆ. ತರುಣ್ ಏನೂ ತಿಂದಿಲ್ಲ, ಬಂದ ಹಾಗೆ ಮಲಗಿಬಿಟ್ಟೆ. ಈಗ ಏನಾದರೂ ಮಾಡ್ಕೋಬೇಕು ಅಂದರು. ಬೇಡ, ನಾನು ಪಲಾವ್ ಮಾಡಿದೆ ಅಂತ ತಂದು ಕೊಡ್ತೀನಿ ಅಂದೆ. ಆಗ ತರುಣ್ ಬೇಡ, ಯಾಕೆ ಸುಮ್ಮನೆ ತೊಂದರೆ ತಗೊಳ್ತೀರಾ ಅಂದ್ರು. ನಾನು ಒಂದು ಸಾರಿ ಅವರ ಮುಖ ನೋಡಿ ಏನು ತೊಂದರೆ ಇಲ್ಲ ಎಂದು ನಕ್ಕು ಮನೆಗೆ ಹೋಗಿ ಪಲಾವ್ ತರೋಕೆ ಹೋದೆ. ಆಗ ತರುಣ್ ಒಬ್ಬರೇ ಇದ್ದಾರೆ ಅಂತ ನೆನೆಸಿಕೊಂಡು ನನಗೆ ಖುಷಿಯಾಯಿತು. ಅವರಿಗೆ ಸಹಾಯ ಮಾಡಬೇಕು ಅಂದುಕೊಂಡೆ. ನಾನು ಮನೆಯಿಂದ ಬಿಸಿ ಪಲಾವ್ ತಂದು ತರುಣ್ ಅವರಿಗೆ ಕೊಟ್ಟೆ. ನಾನು ಬಿಸಿ ಇದೆ, ಈಗಲೇ ತಿನ್ನಿ ಅಂದೆ. ತರುಣ್ ಪರವಾಗಿಲ್ಲ, ನಾನು ಆಮೇಲೆ ತಿಂತೀನಿ ಅಂದರು. ಆಗ ನಾನು ಇಲ್ಲ, ನೀವು ತಿನ್ನಬೇಕು ಅಂತ ತಟ್ಟೆಗೆ ಹಾಕಿಕೊಂಡು ಬಂದು ಕೊಟ್ಟೆ. ಕೊಡುವಾಗ ನಾನು ಸ್ವಲ್ಪ ಬಗ್ಗಿದಾಗ ನನ್ನ ಬ್ಲೌಸ್ ಅವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ತರುಣ್ ನನ್ನನ್ನು ನೋಡಿ ಅವರ ಕಣ್ಣುಗಳಲ್ಲಿ ಏನೋ ಒಂದು ಹೊಳಪು ಕಾಣಿಸಿತು. ನನಗೊಂದು ಪುಟ್ಟ ರೋಮಾಂಚನ ಆಯಿತು. ನಾನು ತಿಂದು ಹೇಳಿ ಹೇಗಿದೆ ಅಂತ ಹೇಳಿದೆ. ಆಗ ತರುಣ್ ತಿಂದು ಚೆನ್ನಾಗಿದೆ ಅಂತ ಅಂದ್ರು. ನಾನು ನಗುತ್ತಾ ಸ್ವಲ್ಪ ಕಾಲೆಳೆಯುವ ಧ್ವನಿಯಲ್ಲಿ ನಾನು ನಿಮ್ಮ ಹೆಂಡತಿ ಮಾಡಿದ್ದಕ್ಕಿಂತನಾ ಅಂತ ಕೇಳಿದೆ. ಆಗ ತರುಣ್ ಚೆನ್ನಾಗಿದೆ ಅಂತ ನನ್ನ ಕಡೆ ನೋಡಿ ನಕ್ಕರು. ಸರಿ, ನೀವು ತಿನ್ನುತ್ತೀರಿ, ನಾನು ಬಟ್ಟೆ ಒಣಗೋಕೆ ಬರ್ತೇನೆ ಅಂದೆ. ತರುಣ್ ಆಯ್ತು ಅಂದ್ರು. ನಾನು ಹೊರಗಡೆ ಹೋಗೋಕೆ ಮುಂಚೆ ಒಂದು ಸಾರಿ ಅವರ ಕಡೆ ನೋಡಿದೆ.
ಅವರಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಕಾಣಿಸಿತು. ದಾರಿ ಹಿಡಿದು ಬಟ್ಟೆ ಒಣ ಹಾಕಿ ಮತ್ತೆ ತರುಣ್ ಬಳಿ ಬಂದೆ. ನಾನು ತಿಂಡಿ ತಿಂದ್ರ ಅಂದೆ. ಆಗ ತರುಣ್ ಹೂ ತಿಂದೆ ಅಂದರು. ಇನ್ನೂ ಸ್ವಲ್ಪ ಬೇಕಾ ಅಂದೆ. ಆಗ ತರುಣ್ ಬೇಡ ಸಾಕು ಅಂತ ಅಂದ್ರು. ಯಾಕ್ರೀ ಚೆನ್ನಾಗಿಲ್ವಾ ಅಂತ ಅವರನ್ನ ನೋಡ್ತಾ ಕೇಳಿದೆ. ಆಗ ತರುಣ್ ಹಾಗೇನೂ ಇಲ್ಲ, ತುಂಬಾ ಚೆನ್ನಾಗಿತ್ತು ಅಂತ ನನ್ನ ನೋಡ್ತಾ ಹೇಳಿದ್ರು. ನಾನು ಸರಿ ಪ್ಲೇಟ್ ಕೊಡಿಯೇ ಅಂತ ಮುಂದೆ ಬಗ್ಗಿದೆ. ಆಗ ನನ್ನ ಉಡುಪಿನಿಂದಾಗಿ ನನ್ನ ಬ್ಲೌಸ್ ಸ್ಪಷ್ಟವಾಗಿ ಕಾಣಿಸಿತು. ತರುಣ್ ಹೇ ಏನು ಮಾಡ್ತಾ ಇದ್ದೀರಾ? ಬೇಡ ಬೇಡ, ನಾನು ಕ್ಲೀನ್ ಮಾಡ್ಕೊಂತೀನಿ ಬಿಡಿಯೇ ಅಂತ ಅಂದ್ರು. ನಾನು ಪರವಾಗಿಲ್ಲ ಕೊಡಿಯೇ ಅಂತ ಪ್ಲೇಟ್ ತಗೊಂಡೆ. ನನ್ನ ಕೈ ಅವರ ಕೈಗೆ ಸಣ್ಣದಾಗಿ ತಾಗಿತು. ಒಂದು ಕ್ಷಣ ಇಬ್ಬರೂ ಪರಸ್ಪರ ನೋಡಿಕೊಂಡೆವು. ಹೋಗಿ ಪ್ಲೇಟ್ ತೊಳೆದು ಬಂದೆ. ತರುಣ್ ತುಂಬಾ ಥ್ಯಾಂಕ್ಸ್ ಕಣ್ರೀ ಅಂತ ನನ್ನ ನೋಡ್ತಾ ಹೇಳಿದ್ರು. ನಾನು ಥ್ಯಾಂಕ್ಸ್ ಯಾಕೆ ಅಂತ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ. ಆಗ ತರುಣ್ ನೀವು ಮಾಡಿದ್ದು ಪಲಾವ್ಗೆ ಅಂತ ನನ್ನ ಕಡೆ ಬಿಸಿ ನೋಟ ಬೀರುತ್ತಾ ಹೇಳಿದ್ರು. ನಾನು ಇನ್ನೇನಾದರೂ ಬೇಕಿದ್ದರೆ ನನ್ನ ಹತ್ರ ಹೇಳಿ, ಸಂಕೋಚ ಪಟ್ಟುಕೊಳ್ಳಬೇಡಿ ಅಂತ ಹೇಳಿದೆ. ಆಗ ತರುಣ್ ಸರಿ ಯಾಕೆ ನಿಂತಿದ್ದೀರಾ, ಕೂತ್ಕೊಳ್ಳಿ ಅಂತ ತಮ್ಮ ಕುರ್ಚಿಯನ್ನು ಸರಿ ಮಾಡಿಕೊಳ್ಳುತ್ತಾ ಹೇಳಿದ್ರು. ನಾನು ಅವರ ಎದುರಿಗೆ ಕೂತ್ಕೊಂಡೆ. ಸವಿತಾ ಈಗ ನೆಮ್ಮದಿಯಾಗಿ ಇರಬಹುದೇನೋ ಅಲ್ವಾ ಅಂತ ಹೇಳಿದೆ. ಆಗ ತರುಣ್ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಅಂತ ಅಂದ್ರು. ಆಗ ನಾನು ನಕು ಏನಿಲ್ಲ ಬಿಡಿ ಅಂದೆ. ಆಗ ತರುಣ್ ಇಲ್ಲ ಇಲ್ಲ, ನೀವೇನೋ ಮುಚ್ಚಿಡ್ತಾ ಇದ್ದೀರಾ, ಏನು ಹೇಳಿದ್ರಿ ಅಂದ್ರು. ಆಗ ನಾನು ಸವಿತಾ ನಿಮ್ಮ ಬಗ್ಗೆ ಹೇಳಿದ್ದನ್ನ ನೆನಪಿಗೆ ಬಂತು ಅಷ್ಟೇ, ಅದಕ್ಕೆ ಹೇಳಿದೆ ಅಂದೆ. ಆಗ ತರುಣ್ ಅದೇನು ಹೇಳಿದ್ದಾಳೆ ನನ್ನ ಹೆಂಡತಿ ಅಂತದ್ದು. ಆಗ ನಾನು ನಗುತ್ತಾ ಸ್ವಲ್ಪ ಆಳವಾದ ಅರ್ಥದಲ್ಲಿ ಹೇಳಿದೆ. ನೀವು ಅವರನ್ನ ತುಂಬಾ ಕಾಡಿಸ್ತೀರಂತೆ. ಅವಳು ನಿಮ್ಮಿಂದ ನಿದ್ದೆನೇ ಮಾಡೋಕೆ ಆಗಲ್ವಂತೆ. ಈಗ ಅವರಿಗೆ ಆರಾಮಾಗಿ ನಿದ್ದೆ ಮಾಡಬಹುದು ಅಲ್ವಾ? ಆಗ ತರುಣ್ ಮುಖದಲ್ಲಿ ಸಣ್ಣದಾಗಿ ನಾಚಿಕೆ ಮೂಡಿತು. ನಾಚಿಕೆಯಿಂದ ನಗುತ್ತಾ ಓ ಅದನ್ನೆಲ್ಲ ನಿಮಗೆ ಹೇಳಿದಳಾ? ಇನ್ನೇನು ಹೇಳಿದ್ದಾಳೆ ಅಂತ ಹೇಳಿದ್ರು. ಆಗ ನಾನು ಸುಮ್ಮನೆ ಇನ್ನೂ ತುಂಬಾನೇ ಹೇಳಿದ್ದಾಳೆ ಬಿಡಿ ನಿಮ್ಮ ಬಗ್ಗೆ ಅಂತ ಸುಳ್ಳು ಹೇಳಿದೆ. ಆಗ ತರುಣ್ ನಾಚಿಕೆಯಿಂದ ನಕ್ಕರು. ನಾನು ಇವತ್ತು ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ. ಆಗ ತರುಣ್ ನಾಟಕ ಮಾಡುತ್ತಾ ಗೊತ್ತಿಲ್ಲ, ಏನಾದರೂ ದಾರಿ ಇದ್ರೆ ಹೇಳಿಯೇ ಅಂತ ಅಂದ್ರು. ಆಗ ನಾನು ದಾರಿ ಇದೆ, ಆದರೆ ಹೇಳೋಕಾಗಲ್ಲ ಎಂದೆ. ಆಗ ತರುಣ್ ಯಾಕೆ ಹೇಳೋಕಾಗಲ್ಲ ಅಂದ್ರು. ಆಗ ನಾನು ಆ ದಾರಿ ಅಂತದ್ದು ಹೇಳೋಕೆ ಆಗಲ್ಲ, ನೋಡಬಹುದು ಹೋಗಬಹುದು ಅಂತ ತೋರಿಸ್ತೀನಿ ಅಂದೆ. ಆಗ ತರುಣ್ ಒಂದು ಕ್ಷಣ ಯೋಚಿಸಿದರು. ಸರಿ ಯಾವ ದಾರಿ ಅಂತ ಕೇಳಿದ್ರು. ಆಗ ನಾನು ಎದ್ದು ಅವರ ಹತ್ತಿರ ಹೋಗಿ ಕಣ್ಣು ಮುಚ್ಚಿ ಹೇಳ್ತೀನಿ ಅಂದೆ. ಆಗ ತರುಣ್ ಯಾಕೆ ಕಣ್ಣು ಮುಚ್ಚಬೇಕು ಅಂದ್ರು. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಕಣ್ಣು ಮುಚ್ಚಿ ಅಂದೆ. ಆಗ ತರುಣ್ ಕಣ್ಣು ಮುಚ್ಚಿದರು. ನಾನು ಅವರ ಕೈಯನ್ನು ತೆಗೆದುಕೊಂಡು ನನ್ನ ತೋಳಿನ ಮೇಲೆ ಸಣ್ಣದಾಗಿ ನನ್ನ ಉಡುಪಿನ ಅಂಚು ಅವರ ಕೈಗೆ ತಾಗುವಂತೆ ಮಾಡಿದೆ. ಮತ್ತೆ ನನ್ನ ಕೈಯನ್ನು ಅವರ ಕೈಯಿಂದ ತೆಗೆದು ನನ್ನ ಕೈ ಅವರ ತೊಡೆಯ ಮೇಲೆ ಇಟ್ಟೆ. ಅವರ ಕೈ ಅಲ್ಲೇ ಇತ್ತು. ನಾನೀಗ ಕಣ್ಣು ಬಿಡಿ, ದಾರಿ ನೋಡಿ ಅಂದೆ. ಆಗ ತರುಣ್ ನೋಡುತ್ತಾ ನನ್ನ ಕಣ್ಣು ಮುಚ್ಚಿದ್ರು ತಾನೇ ಬಿಡೋಕೆ ಅಂದರು. ಅವರ ಮಾತು ನನಗೆ ಹೊನ್ನಾರವನ್ನು ಮೂಡಿಸಿತು. ನಾನು ನಾಚಿಕೆಯಿಂದ ಓ ತುಂಬಾ ತುಂಟರಪೈ ಅಂತ ಅವರ ಭುಜದ ಮೇಲೆ ಕೈಯನ್ನು ಇಟ್ಟೆ. ಆಗ ತರುಣ್ ಎಲ್ಲಿ ದಾರಿ ಕಾಣಿಸ್ತಾನೆ ಇಲ್ಲ ಅಂತ ಅವರ ಕಣ್ಣುಗಳಲ್ಲಿ ತಮಾಷೆ ಇತ್ತು. ನಾನು ದಾರಿ ನಿಮ್ಮ ಕೈಯಲ್ಲಿದೆ, ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂದೆ. ಆಗ ತರುಣ್ ಹಾಗೆ ಒಂದು ಕೈನ ಕೆಳಗೆ ಜಾರಿಸಿ ನನ್ನ ತೊಡೆಯನ್ನು ಹಿಡಿದು ನನ್ನ ನೋಡ್ತಾ ಹೋಗಿದ್ದ. ನಿಮ್ಮ ದಾರಿ ತುಂಬಾ ಚೆನ್ನಾಗಿದೆ ಅಂದ್ರು. ನಾನು ಅದಕ್ಕೆ ನಿಮ್ಮ ಗಾಡಿಗೆ ಪರ್ಮಿಟ್ ಕೊಡ್ತಾ ಇರೋದು ನೋಡಿ ಏನು ಮಾಡ್ತೀರಾ ಅಂದೆ. ಆಗ ತರುಣ್ ತಮ್ಮ ಬೆರಳನ್ನು ನನ್ನ ತೊಡೆಯ ಮೇಲೆ ಆಡಿಸುತ್ತಾ ಇಂತಹ ದಾರಿ ಅಂದ್ರೆ ನನಗೆ ತುಂಬಾ ಇಷ್ಟ, ಇನ್ಮುಂದೆ ನನ್ನ ಗಾಡಿ ಯಾವಾಗಲೂ ಬರ್ತಾನೆ ಇರುತ್ತೆ ಅಂತ ಬೆರಳನ್ನು ಹಿಂದೆ ಮುಂದೆ ಮಾಡಿದ್ರು. ನನಗದು ರೋಮಾಂಚನ ಆಯಿತು. ಅವರ ಮಾತುಗಳು ನನ್ನ ಮನಸ್ಸಿನಲ್ಲಿ ಹೊಸ ಆಸೆಯನ್ನು ಹುಟ್ಟಿಸಿತು. ನಿಮ್ಮೊಂದಿಗೆ ಮಾತಾಡೋದು ತುಂಬಾ ಖುಷಿ ಕೊಡುತ್ತೆ ಅಂದೆ. ಅದಕ್ಕೆ ಅವರು ನಕ್ಕು ಈಗ ನೋಡಿ ಇನ್ನು ಎಷ್ಟು ಚೆನ್ನಾಗಿರುತ್ತೆ ನನ್ನ ಕೆಲಸ ಅಂತ ನನ್ನನ್ನು ಪ್ರೀತಿಯಿಂದ ನೋಡಿದ್ರು. ನಾವು ಹಾಗೆ ಸ್ನೇಹದಿಂದ ಮಾತಾಡುತ್ತಾ ನಮ್ಮ ಆಸಕ್ತಿಗಳನ್ನು ಹಂಚಿಕೊಂಡೆವು. ಆಗ ಅವರ ಮಾತು ಅವರ ನಗು ನನಗೆ ಹೊಸ ಹುರುಪನ್ನು ನೀಡಿತು. ನಾನು ಅವರನ್ನ ತಬ್ಬಿ ಹಿಡಿದು ಅವರಿಗೆ ಸಹಕರಿಸುತ್ತಿದ್ದೆ. ನನ್ನ ಕೆನ್ನೆ ಕತ್ತು ಕೈಗಳನ್ನು ಸವರುತ್ತಾ ಮಾತಾಡುತ್ತಾ ಇದ್ದೆವು. ತರುಣ್ ನನ್ನ ಮಾತನ್ನು ಆಲಿಸಿ ನನ್ನ ಆಲೋಚನೆಗೆ ಬೆಂಬಲ ನೀಡಿದರು. ನಾನು ನನ್ನ ಕೈ ಕೆಳಗೆ ಮಾಡಿ ಅವರ ತೋಳುಗಳನ್ನು ಹಿಡಿದುಕೊಂಡೆ.
ಅವರ ಆಲೋಚನೆಗಳು, ಜೀವನದ ಬಗ್ಗೆ ಅವರ ದೃಷ್ಟಿಕೋನ ನನಗೆ ತುಂಬಾ ಇಷ್ಟ ಆಯಿತು. ನಂತರ ತರುಣ್ ಅವರೊಂದಿಗೆ ಕೂತುಕೊಂಡು ನಾವು ಹಾಸ್ಯಮಯವಾದ ಮಾತುಗಳನ್ನು ಆಡಿದೆವು. ಅವರನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನಿಮ್ಮ ಜೊತೆ ಮಾತಾಡುವುದು ನನಗೆ ತುಂಬಾ ಖುಷಿ ಕೊಡುತ್ತಿದೆ ಅಂತ ಅಂದೆ. ಅವರು ಕೂಡ ನಗುತ್ತಾ, ಇನ್ನೂ ಎಷ್ಟೋ ವಿಷಯಗಳಿವೆ, ಅವನ್ನ ಹಂಚಿಕೊಳ್ಳೋಣ ಅಂತ ಅಂದರು. ನಾವು ಸೋಫಾದಲ್ಲಿ ಕೂತುಕೊಂಡು ನೋಡುತ್ತಿದ್ದೆವು. ಈಗ ತರುಣ್ ಕೈಯನ್ನು ಹಿಡಿದುಕೊಂಡು, ಬನ್ನಿ, ಇನ್ಮುಂದೆ ನಿಮ್ಮ ಜೀವನ ಖಂಡಿತ ರುಚಿಯಾಗಿರುತ್ತೆ ಅಂತ ಅಂದರು. ತರುಣ್ ಮಾತುಗಳು ನನಗೆ ಹೊಸ ಭರವಸೆಯನ್ನು ನೀಡಿದವು. ಅವರ ಸ್ನೇಹದಿಂದ ಬೆರೆತ ನಂತರ ನನ್ನ ಜೀವನದಲ್ಲಿ ಬೇಸರ ಮಾಯವಾಗಿತ್ತು, ನಗುವಿನ ಕ್ಷಣಗಳು ಹೆಚ್ಚಾದವು. ಸಂಜೆ ನನ್ನ ಮಗ ಬರುವ ಸಮಯಕ್ಕೆ ನಾನು ನನ್ನ ಮನೆಗೆ ಬಂದೆ. ಮತ್ತೆ ರಾತ್ರಿ ಊಟ ಕೊಡೋಕೆ ಹೋದಾಗ ತರುಣ್ ನನ್ನನ್ನು ನಗಿಸುತ್ತಾ, ಇನ್ಮುಂದೆ ಹೀಗೆ ಸ್ನೇಹದಿಂದ ಇರೋಣ ಅಂತ ಅಂದರು. ಮಾರನೇ ದಿನ ಗಂಡ ಮತ್ತೆ ಮಗನನ್ನು ಕಳುಹಿಸಿ ತರುಣ್ ಮನೆಗೆ ಹೋದೆ. ನನಗೋಸ್ಕರ ಕಾಫಿ ಮಾಡಿಕೊಂಡು ಕಾಯ್ತಾ ಇದ್ರು. ತರುಣ್ ಅವರನ್ನ ನೋಡಿ ಸಂತೋಷವಾಯಿತು. ಹೀಗೆ ಸವಿತಾ ಬರುವವರೆಗೂ ನಮ್ಮಿಬ್ಬರ ಸ್ನೇಹ ಮತ್ತೆ ಮಾತುಕತೆ ನಿರಂತರವಾಗಿ ನಡೆಯಿತು. ಈ ಸ್ನೇಹ ನನ್ನ ಜೀವನದಲ್ಲಿ ಹೊಸ ತಿರುವನ್ನು ನೀಡಿತ್ತು. ನಾನು ಏಕಾಂಗಿಯಲ್ಲ, ನನಗೊಂದು ಹಂಚಿಕೊಳ್ಳುವುದಕ್ಕೆ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದಾನೆ ಅಂತ ಅನಿಸಿತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.